ತಾಳಿ ಭಾಗ್ಯ ಕಿತ್ತುಕೊಂಡ ಮದ್ಯದ ಅರಗಿಣಿ. ಎಸ್, ಸಿದ್ನೆಕೊಪ್ಪದಲ್ಲಿ ನಾರ್ಯರ ಆಕ್ರೋಶದ ರಣಕಳೆ. ಕುಕನೂರು ಮದ್ಯದ ಅಮಲಿನಲ್ಲಿ ಗಂಡಂದಿರು ತಾಳಿಯನ್ನೇ ಕಿತ್ತು ಮಾರುತ್ತಿದ್ದಾರೆ. ನಾವು ಕೊರಳಿಗೆ ಅರಿಶಿಣದ ಕೊಂಬು ಕಟ್ಟಿಕೊಳ್ಳುವಂತಾಗಿದೆ. ಇದು ಕುಕನೂರು ತಾಲೂಕಿನ ಸಿದ್ನೆಕೊಪ್ಪ ಗ್ರಾಮದ ಮಹಿಳೆಯರ ಎದೆ ಸೀಳುವಂತ ನೋವಿನ ನುಡಿಗಳು. ಗ್ರಾಮದಲ್ಲಿ ರಾಜಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ ಮತ್ತು ಅನಧಿಕೃತ ಡಾಬಾಗಳ ವಿರುದ್ಧ ಸಿಡಿದೆದ್ದ ನೂರಾರು ಮಹಿಳೆಯರು ಕೂಡಲೇ ಇವುಗಳನ್ನೆಲ್ಲ ಬಂದ್ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಮಸಣವಾದ ಗ್ರಾಮ. ಹೌದು ವೀಕ್ಷಕರೇ, ಮದ್ಯ ವ್ಯಸನಕ್ಕೆ ಸಿಲುಕಿ ಗ್ರಾಮದ ಸುಮಾರು 10 ರಿಂದ 15 ಯುವಕರು ಅಕಾಲಿಕ ಮರಣಕ್ಕೀಡಾಗಿದ್ದಾರೆ. ಅಕ್ಕಪಕ್ಕದ ಊರಿನವರ ಕಾಟ. ನೆರೆಯ ಗ್ರಾಮಗಳಾದ ಎರೆಹಂಚಿನಾಳ ಮತ್ತು ಬಿನ್ನಾಳಗಳಲ್ಲಿ ಮದ್ಯ ನಿಷೇಧವಾಗಿರುವುದರಿಂದ ಆ ಭಾಗದ ವ್ಯಸನಿಗಳೆಲ್ಲ ಸಿದ್ನೆಕೊಪ್ಪಕ್ಕೆ ಬರುತ್ತಿದ್ದು ಗ್ರಾಮದ ಹಾದಿ ಬೀದಿಗಳಲ್ಲಿ ಮಹಿಳೆಯರು ಓಡಾಡದಂಥ ಸ್ಥಿತಿ ನಿರ್ಮಾಣವಾಗಿದೆ. ದುಡಿದ ಹಣವೆಲ್ಲ ಮದ್ಯಕ್ಕೆ ಸುರಿಯುತ್ತಿರುವುದರಿಂದ ಸಂಸಾರಗಳು ಬೀದಿಗೆ ಬಂದಿವೆ. ಸಂಪ್ರದಾಯದ ಸಂಕೇತವಾದ ತಾಳಿಯನ್ನು ಉಳಿಸಿಕೊಳ್ಳದಂತಹ ದಯನೀಯ ಸ್ಥಿತಿ ಮಹಿಳೆಯರಾಗಿದೆ. ಹೀಗಾಗಿ ಅಬಕಾರಿ ಸಚಿವರಿಗೆ ಮನವಿ. ಎಸ್, ಕುಕನೂರು ಗ್ರೇಡ್ 2 ತಹಸೀಲ್ದಾರ್ ಮುರಳೀಧರ್ ಕಾರ್ತಿಕ್ ಅವರ ಕುಲಕರ್ಣಿ ಅವರ ಮೂಲಕ ಅಬಕಾರಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಅಕ್ರಮ ಮದ್ಯ ಮಾರಾಟವನ್ನು ತಡೆಯದಿದ್ದರೆ ಪ್ರತಿಭಟನೆಯ ಹಾದಿ ಮತ್ತಷ್ಟು ಕಠಿಣವಾಗಲಿದೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂದಪ್ಪ ಕೋಳೂರ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರೈತ ಸಂಘ ಇವರು ಮಾತನಾಡಿ, ಗ್ರಾಮದಲ್ಲಿ ಶಾಂತಿ ಕದಡುತ್ತಿರುವ ಮದ್ಯದ ಅಂಗಡಿಗಳು ಮತ್ತು ಅನಧಿಕೃತ ಡಾಬಾಗಳಿಗೆ ಕೂಡಲೇ ಬೀಗ ಹಾಕಬೇಕು. ಇಲ್ಲದಿದ್ದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಹೋರಾಟದಲ್ಲಿ ಭಾಗಿಯಾದ ವೀರನಾರಿಯರು ಸುವರ್ಣಮ್ಮ, ಸಿದ್ದಮ್ಮ, ಚೆನ್ನಮ್ಮ, ಅಂದಮ್ಮ, ಲಕ್ಷ್ಮಮ್ಮ, ದೇವಕ್ಕ ಸೇರಿದಂತೆ ನೂರಾರು ಮಹಿಳೆಯರು ಅಶ್ರು ತರ್ಪಣದೊಂದಿಗೆ ಅಧಿಕಾರಿಗಳಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ಕೊನೆಯದಾಗಿ ಸರ್ಕಾರದ ಆದಾಯಕ್ಕೆ ಬಡವರ ತಾಳಿಗಳನ್ನು ಅಡ ಇಡುವಂಥ ಪರಿಸ್ಥಿತಿ ಸೃಷ್ಟಿಯಾಗಬಾರದು. ಜಿಲ್ಲಾಡಳಿತ ಈ ಕೂಡಲೇ ಎಚ್ಚೆತ್ತು ಸಿದ್ನೆಕೊಪ್ಪವನ್ನು ಮದ್ಯಮುಕ್ತ ಗ್ರಾಮವನ್ನಾಗಿ ಮಾಡುವುದೇ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ, ಇದು ಮದ್ಯ ವ್ಯಸನಕ್ಕೆ ಈ ಗ್ರಾಮದ ಮಹಿಳೆಯರು ತೊಟ್ಟ ಪಣ. ಇದೇ ರೀತಿ ಎಲ್ಲ ಗ್ರಾಮದಲ್ಲಿ ಮಹಿಳೆಯರು ಪಣ ತೊಟ್ಟರೆ ಆ ಗ್ರಾಮಗಳು ಮದ್ಯ ವ್ಯಸನ ಮುಕ್ತವಾಗಬಹುದು. ನಿಜಕ್ಕೂ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಸರ್ಕಾರ ತಮ್ಮ ಲಾಭಕ್ಕಾಗಿ, ತನ್ನ ಬೊಕ್ಕಸಕ್ಕಾಗಿ ಮದ್ಯವನ್ನು ಪ್ರತಿ ಊರುಗಳಲ್ಲಿ ಮಾರಾಟಕ್ಕೆ ಅವಕಾಶ ನೀಡುವ ಮೂಲಕ ಇವತ್ತು ಹೆಂಡಂದಿರ ಒಂದು ಮಾಂಗಲ್ಯಕ್ಕೆ ಕುತ್ತು ಬರುವಂಥ ಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಈ ವರದಿಯ ಮೂಲಕ ಇಲ್ಲಿಯ ಮಹಿಳೆಯರು ಮನವಿ ಮಾಡಿದ್ದಾರೆ. ಅವ್ರ ತಾಯಿ ಇಲ್ಲದಕ್ಕ ಅಷ್ಟು ಕೊಂಬಕ್ಕೆ ಸೆಟ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಬಂದ್ ಮಾಡ್ಬೇಕು. ನಮ್ಮ ತಹಸೀಲ್ದಾರ್ ಸಾಹೇಬ್ರು ಏನು ಗ್ರೇಡ್ 2 ತಹಸೀಲ್ದಾರ್ ಏನದಾರ ಅವ್ರು ನಮ್ಗೆ ಈ ಮಾಧ್ಯಮ ಮೂಲಕ ಏನ್ ಹೇಳ್ತಾರ ನಮ್ಮ ಮನೆಯವ್ರಿಗೆ ಸ್ವೀಕಾರ ಮಾಡ್ಕೊಂಡು ಹೇಳ್ಬೇಕು. ನಮ್ಮ ಮನ್ಯಾಗ ಕುಡಿತಾರ್ರಿ, ಜಾಸ್ತಿ ಕುಡಿದು ಹೊಡ್ಯಾದ ಬಡಿಯೋದು ಎಲ್ಲಾ ಮಾಡ್ತಾರ್ರಿ. ರಾತ್ರಿ ಎಲ್ಲಾ ಕುಡಿದ್ ಬಂದು ಮಕ್ಕೊನಾಗ ನೆಮ್ಮದಿ ಇಲ್ರಿ. ನಮ್ಗ ಸಾಕಾಗಿ ಸಾಯಿಲ್ ಅಂತಂದ ಕೈ ಬಿಟ್ಟು ಅದೇವ್ ನೋಡ್ರಿ. ನಾವ್ ಜೀವನ ಮಾಡಾಕತ್ತೀರಿ. ತಾಳಿನೂ ಮಾಡ್ಸ್ಯಾರ್ರಿ, ಅರಿಶಿನ ಕಂಬು ಕಟ್ಕೊಂಡೇನ್ರಿ. ನಮ್ಮ ಹೆಸರು ಮಾದೇವ್ ಅಂತ. ಬಂದ್ ಆಗ್ಬೇಕ್ರಿ. ಇಡೇ ಊರಾಗ ಐತ್ರಿ, ಬಂದ್ ಆಗ್ಬೇಕ್ರಿ. ಅದು ಕುಡಿತಾರ್ರಿ. ನಮಗ ನೇಮಿಗಿಲ್ರಿ, ನಿದ್ದಿಲ್ರಿ. ನಮಗ ಊಟ ಬಂಗಾರ್ರಿ. ನಮ್ಗೆ ಇಷ್ಟ ಸಮಸ್ಯೆ ಆಗಿಬಿಟ್ಟೈತಿ ನೋಡ್ರಿ. ಅದು ಕುಡಿಯೋದ್ ಮಾತ್ರ ಬಂದ್ ಮಾಡ್ಸ್ಬೇಕು. ಮತ್ ತಾಳೆ ಸತ್ಯ ಮಾಡ್ತಾರ ಅವ್ರು. ಈಗೇನು ಬಂದ್ ಆಗ್ಬೇಕ? ಬಂದ್ ಆಗ್ಬೇಕ್ ನೋಡ್ರಿ. ಇಡೇ ಊರಾಗ ಎಡೆ ಊರಾಗ. ಹೌದ್ರಿ. ತಮ್ಮ ಹೆಸರು ಚೆನ್ನಾಗಿ ಕುಡಿದು ಬಾಳ ಇದನ್ ಮಾಡ್ತಾರಿ. ಹೊಲ ಮನಿ ಹಾಕೋದು, ಹುಡ್ರದು ಎಜುಕೇಶನ್ ಮಾಡ್ಸೋದ್ ಹೆಂಗ್ರಿ. ಕುಡಿದು ಬಾಳ ಗಲಾಟೆ ಮಾಡ್ತಾರಿ. ಹೊಲ ಮನಿ ಅಂತ ಏನು ನೋಡೋದಿಲ್ರಿ. ಏನ್ರಿ ಎಲ್ಲಾ ಹಾಳ್ ಮಾಡ್ತಾರಿ. ಹುಡ್ರು ಓದ್ಸೋದು, ಮುಂದ್ ಎಜುಕೇಶನ್ ಮಾಡ್ಸೋದು ಬಾಳ ಸಮಸ್ಯೆ ಆಗೈತ್ರಿ. ಕುಡಿದು ಬಾಳ ಗಲಾಟೆ ಮಾಡ್ತಾರಿ.
ತೆಗಿಬೇಕ್ರಿ ಅಷ್ಟ ಒಟ್ಟಿಗೆ ಬಂದಾಗ್ಬೇಕು. ಬಂದ್ ಆಗ್ಬೇಕ್ರಿ ಕಡ್ಡಾಯವಾಗಿ. ಊರ ಬಾಳ ಮಾರಾಕತ್ತಾರಿ 4-5 ಮಂದಿ ಅದರ ಹೊಲ್ದಾಗ ಒಂದ್ ಹಾಕ್ಯಾರಿ ಅದನ್ನ ತೆಗಿಲೇಬೇಕ್ರಿ. ಈಗ ಮನವಿ ಕೊಟ್ಟಿರೇನ ಇಲ್ಲ ಮನವಿ ಕೊಟ್ಟಿರೇನ? ಹೂನ್ರಿ ಕೊಟ್ಟಿರಿ. ಎಲ್ಲಿ ತಹಸೀಲ್ದಾರ್ ಕೊಟ್ರ? ಹೂನ್ರಿ ತಹಸೀಲ್ದಾರ್ ಕೊಟ್ಟಿರಿ. ಈಗ ಅವ್ರ ಇನ್ನ ಏನೈತಿ ಬಂದ್ ಆಗ್ಬೇಕು ನಿಮ್ಮೂರ? ಹೂನ್ರಿ ಬಂದ್ ಆಗ್ಬೇಕ್ರಿ. ತಮ್ಮ ಹೆಸರೇನ? ವಿಶಾಲಾಕ್ಷಿ. ನೋಡಿ ನಿಂತು ಬಿಡ್ತಾರೆ, ಕುಡಿದು ಬಿಡ್ತಾರೆ. ನಾ ಕಡಲಿಂತ್ರ 9 ಗಂಟೆ 8 ಗಂಟೆ ಸುಮಾರು ಮನೆಗಿಲಿಂತ್ರ ಊರಾಗಿಂತ್ರ ಹೊಲಕ್ ಬರ್ತೀನ್ರಿ. ಇಲ್ಲ ಕ್ಯಾಕಿ ಹೊಡೆದ್ರಿ, ಇಲ್ಲ ಹೋಗ್ಕೊಂತ ಹೋಗೋದು ಟಾರ್ಚರ್ ಕೊಡ್ತಾರ್ರಿ. ಅರೆ ದುಡ್ರು 14 ಕೊಡ್ತಾರ, 15 ಕೊಡ್ತಾರ. ಹೋಗಾಕ ಹೊರಗಡೆ ತೊಂದ್ರೆ ಈಗೇನು ಬಂದ್ ಆಗ್ಬೇಕು? ಎಲ್ಲಾ ಕೆರೆ ಬಂದ್ ಆಗ್ಬೇಕು. ನಮ್ರ ಸುಟ್ಟು ಬೂದಿ ಆಗ್ಬೇಕು. ಹ್ಞೂನ್ರಿ. ನಮ್ಮ ಹೆಸರು ಸಿದ್ದಮ್ಮ.